ಇದು ಮನೇಲಿ ಮಾಡ್ಕೊಳ್ಳೋದಲ್ವಾ, ಹಂಗಾಗಿ ನಾವ್ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಾಗಿ ಬಳಸಲ್ಲ. ಈ ತರ ಇದ್ರಲ್ಲಿ ಅವರೆಕಾಯಲ್ಲಿ ತುಂಬಾ ಎಳೆದಿರುತ್ತೆ, ಒಳಗೆ ಇಷ್ಟೇ ಇರುತ್ತೆ ಕಾಳು, ಅದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ಆಯ್ತದು ಈ ಕಡೆ ಕುಯ್ತಾ ಇದೆ, ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ ಕೆಲಸ. ಇದು ಮಿಕ್ಸಿ ಆಗಿದೆ, ಇದು ರುಬ್ಬಿದೀವಿ. ಈ ತರ ಆಗಿದೆ. ಇದೊಂದು ಮಸಾಲೆ. ಯಾಕಪ್ಪ ಈರುಳ್ಳಿ ತೋರಿಸ್ತಾ ಇದ್ರೆ ಇದಕ್ಕಪ್ಪ ತುಂಬಾ ಪೇಸ್ಟ್ ಕಾಣಿಸ್ತಾ ಇಲ್ಲ ನಮ್ಗೆ, ಸ್ವಲ್ಪ ತರಿ ತರಿ ಇದೆ. ಅದು ಹಾಕೋಣ ಇದಕ್ಕೆ. ಬಿಸಿ ಬಿಸಿ ಇದ್ದಕ್ಕೆ ಬೇಳೆ. ಮನೆಯ ರಸದೂಟ ಇದು. ಹೌದು ಸರ್. ಸಾಫ್ಟ್ ಆಗಿ ಬಂದಿದೆ. ಹೌದು, ಎಲ್ಲ ಬೆಂದೋಗ್ಬಿಡಿದೆ ನೋಡಿ. ಇದು ಔಟ್ ಆಫ್ ದ ವರ್ಲ್ಡ್ ಆಸಮ್ ಟೇಸ್ಟ್ ಇದೆ. ಮಸಾಲ ಮೇನು, ವಿಶೇಷವಾದ ಒಂದು ರುಚಿ, ಹದ. ಏನೋ ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ವೀಕ್ಷಕರೇ ನಮಸ್ಕಾರ. ನೋಡಿ, ಬ್ರಾಹ್ಮಣ್ ಸ್ವಾದಿಷ್ಟ ಆಹಾರ, ಅದ್ಭುತ ಟೊಮೆಟೊ ಬಾತ್ ಇತ್ತು. ಅದನ್ನು ಕೇಳಿಕೊಂಡೇ ಬರ್ತಾರಂತೆ ಜನ. 7:15 ಖಾಲಿ ಆಗ್ಬಿಡ್ತದೆ. ಇವತ್ತು ನಾಗಲಕ್ಷ್ಮಿ ಮೇಡಮ್ ಅವರು ಅದ್ಭುತವಾದ ಇನ್ನೊಂದು ಅವರ ಮನೆಯ ಪಾರಂಪರಿಕ ರೆಸಿಪಿ ಅನ್ಬೋದು, ರಾಗಿ ಮುದ್ದೆ ಮತ್ತು ಹಿತಕವರೆ ಕಾಳು ಹುಳಿ. ಬನ್ನಿ, ಅವರ ಪಾರಂಪರಿಕ ಒಂದು ರೆಸಿಪಿ ಇದು. ಯಾವ ರೀತಿ ಮಾಡ್ತಾರೆ ನಾವು ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಮನೆತನದ ಒಂದು ಪಾರಂಪರಿಕ ರೆಸಿಪಿ ಹೇಳ್ತೀನಿ, ತೋರಿಸ್ತೀನಿ ಅಂದ್ರಿ ನೀವು. ಇವತ್ತು ಹಿತಕಬೇಳೆ ಹುಳಿ ಮತ್ತು ರಾಗಿ ಮುದ್ದೆ ಮಾಡಿ ತೋರಿಸ್ತೀನಿ ಸರ್. ಓಕೆ ಸರಿ. ಫಸ್ಟ್ ಇಲ್ಲೆಲ್ಲ ಐಟಮ್ಸ್ ರೆಡಿ ಇಟ್ಕೊಂಡಿದ್ದೀನಿ. ಹಿತಕಬೇಳೆ ಇದು 1.5 ಲೋಟ ಇಟ್ಕೊಂಡಿದ್ದೀನಿ. ಇದೊಂದು ಅರ್ಧ ಲೋಟ ಅಷ್ಟು ಕಡಲೆ ಬೀಜ ನೆನ್ಸಿಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ರುಬ್ಬಕ್ಕೆ ಇವೆಲ್ಲ ಐಟಮ್ ರುಬ್ಬಕ್ಕೆನೆ. ಇದೆಲ್ಲ ಒಣಕೊಬ್ಬರಿ ಒಂಚೂರು, ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ, ಅಂದ್ರೆ ಅರ್ಧ ಸ್ಪೂನ್ ಇಟ್ಕೊಂಡಿದೀನಿ. ನೀವು ಸ್ವಲ್ಪ ಹಿಂಗು, ಇದಿಷ್ಟು ಒಂಥರ ರುಬ್ಕೋಬೇಕು. ಮತ್ತೆ ಇಲ್ಲಿ ಖಾರಕ್ಕೆ ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ 8. ಬ್ಯಾಡ್ಗಿ ತುಂಬಾ ಹಾಕಲ್ಲ, ತುಂಬಾ ಕಲರು ಬೇಡ. ಇದೊಂದು 5ರಿಂದ 6. ಇದೊಂದ್ ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಕಡಲೆಬೇಳೆ, 8ರಿಂದ 10 ಮೆಣಸು, ಇದೊಂದು 3/4 ಸ್ಪೂನ್ ಅಷ್ಟು ಜೀರಿಗೆ, ಇದೊಂದು 3/4 ಸ್ಪೂನ್ ಅಷ್ಟು ಧನಿಯಾ. ಇದಿಷ್ಟು ರುಬ್ಕೊಳಕ್ಕೆ ಸರ್. ನಮ್ಮನೇಲಿ ಅವರೆಕಾಯಿ ಸೀಸನ್ ಬಂತು ಅಂದ್ರೆ, ಅವರೆಕಾಯಿ ಸೀಸನ್ ಮುಗಿಯೋವರೆಗೂ ಅವರೆಕಾಯಿ ನಮ್ಮನೇಲಿ. ನಾವು ಲಾಸ್ಟ್ ಟೈಮ್ ಬಂದಾಗ ಗೌರಿ ಬಿದ್ದು ನಿಮ್ ತಂದೆ ಕೆಲವು ರೆಸಿಪಿ ಇದು. ಹೌದೌದು, ಇದು ಅವ್ರದ್ದು ಮತ್ತೆ ನಮ್ಮ ಒಂದು 2 ಮಿಕ್ಸ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಸರಿ, ಇವಾಗ ಇದೆಲ್ಲ ತೋರಿಸ್ತೀನಿ ನಿಮ್ಗೆ, ಏನೇನ್ ರುಬ್ಕೋಬೇಕು, ಏನೇನ್ ಹೇಗ್ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲೇ ಇಲ್ಲ ಸರ್. ಇದು ಮನೇಲಿ ಮಾಡ್ಕೊಳ್ಳೋದಲ್ವಾ, ಹಂಗಾಗಿ ನಾವ್ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಾಗಿ ಬಳಸಲ್ಲ. ಇವಾಗ ಇದೆಲ್ಲ ಒಂದೊಂದೇ ಹುರ್ಕೊಳ್ಳೋಣ ಸರ್. ಈಗ ಫಸ್ಟ್ ಇಲ್ಲಿ ಬಾಂಡ್ಲಿ ಇಡ್ತೀನಿ. ಇದು ಬಾಂಡ್ಲಿ ಕಾಯೋ ಹೊತ್ತಿಗೆ ಈ ಕಡೆ ಕಾಳಿಗೆ ಒಗ್ಗರಣೆ ಹಾಕೊಂಡು ಇದನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ಇವಾಗ ಇದನ್ನ ಒಗ್ಗರಣೆ ಹಾಕೊಂಡು ಅವರೆಕಾಯಿ ಬೇಯಕ್ಕಿಡೋಣ. ಚೂರು ತುಪ್ಪ ಹಾಕ್ತಾ ಇದೀನಿ. ಅದಕ್ಕೆ 1-2 ಸ್ಪೂನ್ ಅಷ್ಟು ತುಪ್ಪ, ಚೂರು ಸಾಸಿವೆ ಒಗ್ಗರಣೆಗೆ. ಅದು ಚಿಟ್ಪಟ ಅನ್ಲಿ ಅಷ್ಟೊತ್ತಿಗೆ ಒಣಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಈಗ ಒಂಚೂರು ಹಿಂಗು, ಒಣಮೆಣಸಿನ್ಕಾಯಿ, ಬ್ಯಾಡಗಿಕಾಯಿ 1-2, 2ರಿಂದ 3 ಕಡ್ಡಿ ಅಷ್ಟು ಕರಿಬೇವು. ಇದು ಹಾಕೊಂಡು 1 ನಿಮಿಷ ಹುರಿಯೋಣ. ಈಗ ಇದಕ್ಕೆ 1.5 ಗ್ಲಾಸ್ ಅಷ್ಟು ಹಿಚ್ಕಿದ ಅವರೆಕಾಳು ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ತಾ ಇದೀನಿ. ಮತ್ತೆ ಇದರಲ್ಲಿ ಚಿಕ್ಕ ಅವರೆಕಾಯಿ ಇದು ಇದೆ, ತರ ಹಂಗಂಗೆ ಇದೆ ಸರ್. ಅದು ಅದ್ರಲ್ಲಿ ಇದಿರಲ್ವಲ್ಲ, ಕಾಳು ತುಂಬಾ ಚಿಕ್ಕದಾಗಿರುತ್ತಲ್ಲ, ಅದ್ ಹಾಗಾಗಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಈ ತರ ಇದ್ರಲ್ಲಿ ಅವರೆಕಾಯಲ್ಲಿ ತುಂಬಾ ಎಳೆದಿರುತ್ತೆ, ಒಳಗೆ ಇಷ್ಟೇ ಇರುತ್ತೆ ಕಾಳು, ಅದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ. ಈಗ ಇದೊಂಚೂರು ಸುಮ್ನೆ ಹಾಗೆ ಹುರಿಯೋಣ ಬೆಚ್ಚಗಾಗಂಗೆ. ಆಮೇಲೆ ಒಂಚೂರು ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಇವಾಗ ಇದು ಅವರೆಕಾಳು ಬೇಯೋತ್ಗೆ ಕುಕ್ಕರಲ್ಲಿ ಕಡಲೆ ಬೀಜ ಬೇಯಿಸ್ಕೊಂಡ್ಬಿಡೋಣ. 1-2 ಕೂಗಾಗ 1/2 ಗ್ಲಾಸ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ತುಂಬಾ ಹಾಕಿದ್ರೆ ಅದೇ ಸಿಗುತ್ತೆ ಬಾಯಿಗೆ ಅಂತ. ಸರಿ, ಇವಾಗ ಇದು ನೀರ್ ಹಾಕಿದೀವಿ. ಇದು ಮುಳುಗೋಷ್ಟು ಮಾತ್ರ ನೀರ್ ಹಾಕ್ಬೇಕು, ತುಂಬಾ ಹಾಕ್ಬಾರ್ದು. ತುಂಬಾ ಹಾಕಿದ್ರೆ ನೀರ್ ಆಗುತ್ತೆ ಹುಳಿ. ಇದಕ್ಕೆ ಒಂಚೂರು ನೀರು, ತುಂಬಾ ಬೇಡ ನೀರು,
ಇದಕ್ಕೆ ಬರೀ ಈಗ ಕಡಲೆ ಬೀಜ ಮುಳುಗೋಷ್ಟು ಮಾತ್ರ ನೀರ್ ಹಾಕ್ಬಿಟ್ಟು ಇದನ್ನೊಂದು 3 ರಿಂದ 4 ವಿಸಿಲ್ ಕೂಗ್ಸೋಣ, ಬೇಗ ಬೇಯುತ್ತೆ. ಕಾಳು ಮುಳುಗೋಷ್ಟು ಮಾತ್ರ ನೀರ್ ಹಾಕಿ ಬೇಯಕ್ಕೆ ಇಟ್ಟಿದೀವಿ ಈ ಕಡೆ. ಇವಾಗ ಈ ಗ್ಯಾಪ್ ಅಲ್ಲಿ ಏನೇನ್ ಹುರಿಬೇಕೋ ಎಲ್ಲ ಹುರಿದಿಟ್ಕೊಳ್ಳೋಣ. ಬಾಣ್ಲಿ ಬಿಸಿ ಇದೆ. ಆಗ್ಲೇ ಹೇಳ್ದಂಗೆ ಮೆಣಸು ಒಂದ್ 8 ರಿಂದ 10, ಒಂದ್ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಧನಿಯಾ, ಇದು ಉದ್ದಿನಬೇಳೆ ಕಡಲೆಬೇಳೆ 2 ಸೇರ್ ಒಂದೂವರೆ ಸ್ಪೂನ್ ಸಾಕು, ಇಲ್ಲಾಂದ್ರೆ ತುಂಬಾ ಗಟ್ಟಿಯಾಗೋಗುತ್ತೆ ಹುಳಿ. ಫಸ್ಟ್ ಇದನ್ನ ಹುರಿಯೋಣ ಒಂಚೂರು ತುಪ್ಪ ಹಾಕ್ಬಿಟ್ಟು. ಇವಾಗ ಇದು ಉದ್ದಿನಬೇಳೆ ಕಡಲೆಬೇಳೆ ಅದೆಲ್ಲ ಹುರಿದಿದೀವಲ್ಲ, ಒಂಚೂರು ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೊಂಡು ಸುಮ್ನೆ ಒಂಚೂರು ಬೆಚ್ಚಗೆ ಮಾಡ್ಕೊಳ್ಳೋಣ. ಇದೆಲ್ಲ ಒಂಚೂರು ಲೋ ಫ್ಲೇಮ್ ಅಲ್ಲೇ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸರ್. ಆದಷ್ಟು ಹೈ ಫ್ಲೇಮ್ ಅಲ್ಲಿ ಉರಿಬಾರ್ದು, ಅವಾಗ ಬೇಗ ಒಂಥರ ಸೀದ್ದಂಗ ಆಗತ್ತೆ. ಮೊನ್ನೆ ನಾವು ಟೊಮೆಟೊ ಬಾತ್ ಮಾಡಿದ್ವಲ್ಲ, ಹೌದು ಆ ಎಲೆ ಬಗ್ಗೆ ಕೇಳ್ತಾ ಇದಾರೆ, ಎಲ್ಲಿ ಸಿಗುತ್ತೆ ಅಂತ. ಎಲ್ಲಾ ಕಡೆ ಎಲ್ಲ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲೆಲ್ಲ ಸಿಗುತ್ತೆ ಸರ್. ಇವಾಗ ಇದೊಂದು ಪ್ಲೇಟ್ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಆಯ್ತದು ಈ ಕಡೆ ಕುಯ್ತಾ ಇದೆ. ಹಾ, ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ ಕೆಲಸ. ಕುದಿತಾ ಇದೆ ನೋಡಿ, ನೀರು ಬೇಯ್ತಾ ಇದೆ. ಇನ್ನು ಆಗ್ಬೇಕಾ? ಅಷ್ಟಲ್ಲಿ ನೋಡಿ, ಇದು 2ನೇ ವಿಸಿಲ್ ಬಂತು ಕಡಲೆ ಬೀಜದ್ದು. ಇನ್ನೊಂದ್ 2 ವಿಸಿಲ್ ಬಂದ್ರೆ ತೆಗ್ದೆ ಕೆಳಗೆ ಇಟ್ಬಿಡೋಣ, ಆರುತ್ತೆ ಅಷ್ಟೊತ್ತಿಗೆ. ಇದನ್ನು ಬೇಯಬೇಕು. ಇದನ್ನೊಂಚೂರು ಬೇಯ್ಬೇಕು ಸರ್. ಸರ್ ಇವಾಗ ಕಡಲೆ ಬೀಜ ಇಟ್ಟಿದ್ರಲ್ಲ ಬೇಯಕ್ಕೆ, ಇದಾಗಿದೆ. ಒಂದ್ 4 ವಿಸಿಲ್ ಆಯ್ತು. ಈಗ ಆಫ್ ಮಾಡಿ ಇವಾಗ ಇದನ್ನ ಕೆಳಗೆ ಇಡ್ತಾ ಇದೀನಿ. ಈಗ ಒಂದ್ ಮಸಾಲೆ ರುಬ್ತೀನಿ. ಏನೇನು ಅಂದ್ರೆ ಒಂಚೂರು ಹಿಂಗು, ಕಾಯಿ ತುರ್ದಿರೋ ಕಾಯಿ, ಹಸಿ ಕಾಯಿ, ಮತ್ತೆ ಇದು ಜೀರಿಗೆ ಮತ್ತೆ ಧನಿಯಾ ಇಟ್ಕೊಂಡಿದ್ವಲ್ಲ, ಒಂದ್ ಅರ್ಧ ಇಲ್ಲ ಮುಕ್ಕಾಲ್ ಸ್ಪೂನು ಅದು. ಇದು ಹಸಿದು ಮಸಾಲ. ಮತ್ತೆ ಇದು ಒಣಕೊಬ್ಬರಿ, ಇದು ಅಷ್ಟೇ ಒಂಚೂರು ತುರ್ದಿಟ್ಕೊಂಡಿದೀನಿ. ಇವಾಗ ಇದಿಷ್ಟು ಮಿಕ್ಸಿ ಮಾಡ್ಕೊಂತೀನಿ. ಇನ್ನೊಂದು ಸುತ್ತು ಮಿಕ್ಸಿಗೆ ಹಾಕೋಣ. ಇದಕ್ಕೆ ಒಂಚೂರು 1/4 ಲೋಟ ಅಷ್ಟು ನೀರು ಹಾಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊತೀನಿ. ಇದು ಮಿಕ್ಸಿ ಆಗಿದೆ, ಇದು ರುಬ್ಬಿದೀವಿ. ಈ ತರ ಆಗಿದೆ. ಇದೊಂದು ಮಸಾಲೆ. ಇದು ಖಾರದ ಹೀಗೆ ಇದೆ. ಇದೊಂಚೂರು ಬೇಯ್ಲಿ, ಅವಾಗ ಇದನ್ನ ಹಾಕಿ ಒಂಚೂರು ಕುದಿಸ್ಬಿಟ್ಟು ಆಮೇಲೆ ಖಾರ ಹಾಕಿ ಉಪ್ಪು ಹಾಕ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಮತ್ತೆ ಶುಂಠಿ ಇಲ್ಲ, ಮತ್ತೆ ಚಕ್ಕೆ ಲವಂಗ ಹಾಕ್ತಾರೆ ಕೆಲವರು, ಚಕ್ಕೆ ಲವಂಗ ಹಾಕಿಲ್ಲ. ಮತ್ತೆ ಇನ್ನೇನು ಹುಣಸೆ ಹಣ್ಣು ಇಲ್ಲ. ಇಷ್ಟ ಐಟಮ್ ಲೆಸ್. ಸಿಂಪಲ್ ಆಗಿ ಎಷ್ಟು ಆಗುತ್ತೋ ಅಷ್ಟು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಈಗ ಇದೊಂಚೂರು ಬೆಂದಿದೆ ನೋಡಿ. ಕಾಳು ಹೀಗ್ ಮಾಡಿದ್ರೆ ಸುಮ್ನೆ ಒಂಚೂರು ಈ ತರ ನೋಡಿ ಬೆಂದಿದೆ, ಕಾಣಿಸುತ್ತಲ್ಲ, ಈ ತರ ಬೆಂದಿದೆ. ಇವಾಗ ಇದಕ್ಕೆ ನಾವು ಕಾಯಿ ರುಬ್ಬಿದ್ವಲ್ಲ, ಆ ಪೇಸ್ಟ್ ಹಾಕ್ತಾ ಇದೀನಿ. ಅದ್ ಹಾಕಿದ್ರೇನೆ ನಿಮ್ಗೆ ಅರ್ಧ ಅರೋಮ ಬಂದ್ಬಿಡುತ್ತೆ ಹಿದ್ಕಿದ್ ಬೆಳೆದು. ಇದ್ರಲ್ಲಿ 1-2 ನಿಮಿಷ ಬೇಯ್ಬೇಕು, ಅವಾಗ ಇನ್ನೂ ಒಂದ್ ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದ್ ರೌಂಡು, ಇವಾಗ ಇದು ಬೇಯ್ತಾ ಇರುತ್ತೆ. ಇವಾಗ ಇನ್ನೊಂದ್ ರೌಂಡು ಅದೇ ಮಿಕ್ಸಿಗೆ, ತೊಳೆಯೋದೇನ್ ಬೇಡ. ಈ ಖಾರ ಹುರಿದಿಟ್ಟಿದ್ವಲ್ಲ ನಾವು, ಹುರಿದಿರೋದನ್ನ ಇನ್ನೊಂದ್ ರೌಂಡ್ ಮಿಕ್ಸಿಗೆ ಹಾಕೊಳ್ಳೋಣ. ಆಯ್ತು ಸರ್. ಆಮೇಲೆ 2 ಮಸಾಲೆನೂ ಅಷ್ಟೇ ತುಂಬಾ ಪೇಸ್ಟ್ ಮಾಡಬಾರ್ದು. ಇಷ್ಟು ಪೇಸ್ಟ್ ಮಾಡ್ಬೇಕಾ? ಇಷ್ಟು ಸ್ವಲ್ಪ ರವೆ ತರ ಸ್ವಲ್ಪ ನೋಡಿ. ತುಂಬಾ ಪೇಸ್ಟ್ ಕಾಣಿಸ್ತಾ ಇಲ್ಲ ನಮ್ಗೆ, ಸ್ವಲ್ಪ ತರಿ ಇರ್ಬೇಕು ನೋಡಿ. ಇವಾಗ ಆಗಿದೆ ಅಲ್ಲ. ಇವಾಗ ಈ ಖಾರ ಹಾಕಿ ಉಪ್ಪು ಹಾಕ್ಬಿಟ್ಟು ಇನ್ನೊಂದ್ಸರಿ ಬೇಯಕ್ಕೆ ಇಡ್ತೀನಿ. ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ನಾವು ಒಂದೊಂದೇ ಮಸಾಲೆ ಹಾಕಿದ್ರೆ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಸರ್ ಇದು. ಈಗ ಇದಾಗಿದೆ, ಒಂಚೂರು ಆಲ್ಮೋಸ್ಟ್ ಬೆಂದಿದೆ ನೋಡಿ, ಬೆಂದೋಗಿದೆ. ಇದು ಕಾಳು ಸಾಫ್ಟ್ ಆಗಿ ಬೆಂದಿದೆ. ಇವಾಗ ಇದಕ್ಕೆ ಕಡಲೆ ಬೀಜ ಬೇಯಿಸಿಟ್ಕೊಂಡಿದ್ವಲ್ಲ, ಅದು ಹಾಕೋಣ ಇದಕ್ಕೆ.
ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ. ಇವಾಗ ಇದು ಆಲ್ಮೋಸ್ಟ್ 90% ಆಗಿದೆ ಹುಳಿ ಎಲ್ಲ, ಒಂಚೂರು ಗಟ್ಟಿ ಬರ್ತಾ ಇದೆ ಈಗ. ಈಗ ಇನ್ನೊಂದ್ಸಲಿ ಮಿಕ್ಸಿ ಮಾಡ್ತೀನಿ. ಏನು ಅಂತಂದ್ರೆ ಇವಾಗ ಇದೆಲ್ಲ ಆಗಿದೆ ಅಲ್ಲ, ಉಪ್ಪು ಖಾರ ಎಲ್ಲ ಹಾಕಾಗಿದೆ. ಇವಾಗ ಇದ್ರಲ್ಲಿ ಈ ತರ ಇಷ್ಟೇ ಇಷ್ಟು, ತುಂಬಾ ಬೇಡ, ಇಷ್ಟೇ ಇಷ್ಟು ಕಾಳು ಕಡಲೆ ಬೀಜ ಹಾಕಿರ್ತೀವಲ್ಲ, ಉಪ್ಪು ಎಲ್ಲ ಅದ್ ಕುದ್ಮೇಲೆ ಇದನ್ನ ಹೀಗೆ ಹಾಕೊಂಡು ಇದನ್ನ ಸುಮ್ನೆ ತುಂಬಾ ಇದನ್ನು ಅಷ್ಟೇ ಪೇಸ್ಟ್ ಮಾಡಬಾರ್ದು, ಸುಮ್ನೆ ಜುರ್ರ ಅನ್ಸ್ಬಿಟ್ಟು ಹಾಕ್ಬೇಕಷ್ಟೇ, ಸುಮ್ನೆ ತರ್ತರಿಯಾಗಿ. ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಹೌದಾ? ಅಷ್ಟೇ ನೋಡಿ ಈ ತರ. ಇವಾಗ ಇದನ್ನ ಮಿಕ್ಸಿಗೆ ಪಟ್ಕೊಂಡ್ವಲ್ಲ, ಇವಾಗ ಇದನ್ನ ಇದಕ್ಕೆ ಹಾಕ್ತಾ ಇದೀನಿ. ತುಂಬಾ ಪೇಸ್ಟ್ ಮಾಡಬಾರ್ದು, ಅದ್ರ ಫ್ಲೇವರ್ ಹೊಟ್ಟೋಗುತ್ತೆ. ಆಮೇಲೆ ತುಂಬಾ ಅಂಟಂಟು ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ. ಆಯ್ತು, ಹಿತ್ತಕ್ ಬೇಳೆ ಆಯ್ತು, ಬಿಸಿ ಬಿಸಿ ಹಿತ್ತಕ್ ಬೇಳೆ. ಮನೆಯ ರಸದ ಊಟ ಇದು. ಹೌದು ಸರ್. ಹಿತ್ತಕ್ ಬೇಳೆ ಹುಳಿ ರೆಡಿ. ಸೊ ಇದಕ್ಕೆ ಪೂರಕವಾಗಿ ನಮಗೆ ತೋರಿಸ್ತೀನಿ ಅಂತ ಹೇಳಿದ್ರಿ, ಮುದ್ದೆ, ನಿಮ್ಮ ಶೈಲಿಯ ಮುದ್ದೆ, ಹೌದು ರಾಗಿ ಮುದ್ದೆ. ಅದು ನೋಡ್ಬಿಡಿ, ನೋಡೋಣ ಸರ್. ಓಕೆ. ಇದಕ್ಕೆ 2 ಲೋಟದಷ್ಟು ನೀರು ಹಾಕಿದೀನಿ. ಅದೊಂಚೂರು ಉರಿ ಇಟ್ಟಿದ್ದೀನಿ. ಈಗ ಒಂಚೂರು ಬಿಸಿ ಆಗಲಿ, ಅದಕ್ಕೊಂಚೂರು ಒಂದು ಅಥವಾ 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ, ಗಂಟು ಬರಲ್ಲ. 2 ಲೋಟ ನೀರು, 1 ಅಥವಾ 1.5 ಸ್ಪೂನ್ ಅಷ್ಟು ಎಣ್ಣೆ. ರಾಗಿ ಹಿಟ್ಟು ಬಂದು ನಾನೊಂದು 3 ಲೋಟ ಜಲ್ಡಿ ಮಾಡಿ ಇಟ್ಕೊಂಡಿದ್ದೀನಿ, ಜರಡಿ ಮಾಡಿ. ಇದರಲ್ಲಿ ಒಂದು 2 ಹಾಕ್ತೀನಿ, 2 ಲೋಟದಷ್ಟು. ಬೇಕಾದ್ರೆ ನೋಡ್ಕೊಂಡ್ ಬೇಕಾದ್ರೆ ಹಾಕೋಬಹುದು ಮುದ್ದೆ ಮಾಡ್ತಾ ಮಾಡ್ತಾ. ಉಪ್ಪು ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ತಿನ್ನಕ್ಕೆ, ಮನೇಲಿ ಮಾಡಿರೋದು ಇದು. ಹೌದಾ? ಮಜ್ಜಿಗೆಯಲ್ಲಿ ನೆನ್ಸ್ಬಿಟ್ಟು ಇದು ಡ್ರೈ ಮಾಡಿರೋದು. ಹಿಂಗಿರುತ್ತೆ. ಇದ್ರದ್ದು ತೋರಿಸ್ಬೇಕು, ಹೆಂಗ್ ಮಾಡ್ತೀರಿ ನೀವು ಅಂತ. ಹಾ ಸರ್. ಅಲ್ಲ, ನೆಕ್ಸ್ಟ್ ಮಾಡ್ಬೋದು. ಇದು ಮಾಡೋಣ. ಇದು ಮಜ್ಜಿಗೆಯಲ್ಲಿ ನೆನ್ಸಿಡ್ಬೇಕು, ಮೊಸರಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದ್ 2 ಸಲಿ. ಈಗ ನೀರ್ ಕುದೀತಾ ಇದೆ ಸರ್. ಈಗ ರಾಗಿ ಹಿಟ್ಟು ಹಾಕ್ತಾ ಇದೀನಿ ಸರ್. ಈಗ ಹಾಕಿ ಈ ತರ ಕಲ್ಸ್ಕೊತೀನಿ ಫಸ್ಟ್. ಇದು ಲಟ್ಟಣಿಗೆ ಅದಕ್ಕೋಸ್ಕರ ಇರೋದಾ? ಹೌದು ಸರ್, ಅದಕ್ಕೆ ಅಂತ ಯೂಸ್ ಈ ತರ ಮಾಡೋದು. ಪಾತ್ರೆಯಲ್ಲಿ ಮಾಡ್ತೀನಿ, ನನ್ಗೆ ಇದ್ರಲ್ಲಿ ಕಂಫರ್ಟ್. ನಿಮಗೆ ಇವಾಗ ಇದು ನೋಡಿ ಸರ್, ಇದಾಗಿದೆ ಮುದ್ದೆ ಆಲ್ಮೋಸ್ಟ್. ಇದೊಂದ್ 2 ನಿಮಿಷ ಮುಚ್ಚಿಟ್ಬಿಡೋಣ. ಕಲ್ಕಿದ್ದಾಯ್ತು, ಇನ್ನೊಂದ್ 2 ನಿಮಿಷ ಮುಚ್ಚಿಟ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಕಲ್ಕಿದ್ರೆ ಮುದ್ದೆ ರೆಡಿ ಆಗುತ್ತೆ ಸರ್. ಇದು ಬರೀ ಹಿಟ್ಟಿನ ಮುದ್ದೆ, ನುಚ್ಚು ಹಾಕಿಲ್ಲ ಇದಕ್ಕೆ. ಕೆಲವ್ರು ನುಚ್ಚು ಹಾಕ್ಬಿಟ್ಟು ಮಾಡ್ತಾರೆ, ನಮ್ಮ ಮನೇಲಿ ಬರೀ ಹಿಟ್ಟಿಂದೇ ಮಾಡಿದ ಸರ್. ಇವಾಗ ಇದನ್ನ ಮುದ್ದೆ ಮಾಡೋಣ. ಈಗ ರೆಡಿ ಇದೆ ಇದು ಹಿಟ್ಟು. ಈಗ ಇದನ್ನ ಉಂಡೆ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಇದೆ ಅಲ್ಲ? ಬಿಸಿ ಬಿಸಿ ಇದೆ ಸರ್. ಅವಾಗಲೇ ಕಟ್ಟಬೇಕಾ? ಬಿಸಿ ಬಿಸಿ ಇದ್ದಾಗ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ರೆಡಿ. ಸಾಫ್ಟ್ ಆಗಿ ಬಂದಿದೆ ನೋಡಿ. ಸಖತ್ ಸಾಫ್ಟ್. ಹೌದು. ಕಾಮೆಂಟ್ಸ್ ಹಾಕಿ ವೀಕ್ಷಕರೇ, ಮುದ್ದೆ ಬೇಕಾ? ಬ್ರಾಹ್ಮಣ ಸ್ವಾದಿಷ್ಟ ಆಹಾರ ಫುಡ್ ಕಾರ್ಟ್ ಅಲ್ಲಿ ರೆಡಿ ಮುದ್ದೆ. ಒಂದಂತೂ ರೆಡಿ ಆಯ್ತು. ಈಗ ಎಷ್ಟು ಮುದ್ದೆ ಆಗ್ತದೆ ಈ ಹಿಟ್ಟಲ್ಲಿ? ಈ ಹಿಟ್ಟಲ್ಲಿ ಒಂದು ಮೀಡಿಯಂ ಸೈಜ್ ಆದ್ರೆ ಒಂದು 4 ರಿಂದ 5 ಆಗುತ್ತೆ ಸರ್. ಹಿತ್ಕ ಬೇಳೆ ಮತ್ತೆ ಮುದ್ದೆ ರೆಡಿ ಆಯ್ತು ಸರ್, ಬಿಸಿ ಬಿಸಿ. ನೋಡಿ, ಬ್ರಾಹ್ಮಣ ಸ್ವಾದಿಷ್ಟ ಆಹಾರ ಅವರ ಮನೆಯ ಪಾರಂಪರಿಕ ಒಂದು ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವರ ಮನೆಯ ಶೈಲಿ ನೋಡಿದ್ವಿ ಇವತ್ತು. ಧನ್ಯವಾದ. ಥ್ಯಾಂಕ್ ಯು. ಮತ್ತೆ ಯಾವತ್ತೂ ಅಷ್ಟೇ ಹಿತ್ತಕ್ ಬೇಳೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಾರ್ದು ಸರ್, ಅದ್ರದ್ದೇ ಫ್ಲೇವರ್ ಬಂದ್ಬಿಡುತ್ತೆ, ಇದ್ರದ್ದು ಫ್ಲೇವರ್ ಹೊಟ್ಟೋಗುತ್ತೆ. ಸೂಪರ್. ಇದ್ರ ಮೇಲೆ ಈಗ ಒಂಚೂರು ತುಪ್ಪ ಹಾಕ್ಕೊಡ್ತೀನಿ ನಿಮ್ಗೆ ಟೇಸ್ಟ್ಗೆ. ತುಪ್ಪ ಬಿದ್ರೆ ಎರಡಕ್ಕೂ ತುಪ್ಪ ಬಿತ್ತೋಳಿ. ಸರ್, ಹಿತ್ತಕ್ ಬೇಳೆ ಹುಳಿ ಮತ್ತೆ ಮುದ್ದೆ, ರಾಗಿ ಮುದ್ದೆ. ಹುಳಿ ಇದು ನೋಡ್ರಿ, ಎಲ್ಲ ಬೆಂದೋಗ್ಬಿಡಿದೆ ನೋಡಿ. ಮುದ್ದೆ ಒಂದು ಸ್ವಲ್ಪ ಮುದ್ದೆನ ತಗೊಂಡು ಅವರ ಶೈಲಿ ಹೆಂಗಿದೆ ನೋಡ್ಬಿಡೋಣ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ್ದು. ಸೂಪರ್.
ಅದ್ಭುತ. ಆ ಬೇಳೆ ಮತ್ತು ಕಡಲೆ ಬೀಜ ಅದ್ರ ಒಟ್ಟಿಗೆ ಒಂದು ಸ್ವಲ್ಪ ಹೋಗ್ಬಿಡೋಣ. ಮುದ್ದೆ ಹೇಳಬೇಕು, ಬೆಣ್ಣೆ ಇದು ಔಟ್ ಆಫ್ ದ ವರ್ಲ್ಡ್ ಆಸಮ್ ಟೇಸ್ಟ್ ಇದೆ. ಮಸಾಲ ಮೇನು, ವಿಶೇಷವಾದ ಒಂದು ರುಚಿ, ಹದ, ಪ್ರತಿಯೊಂದು ಅವರ ಒಂದು ಫುಡ್ ಕಾರ್ಟಿನ ಒಂದು ತಿಂಡಿ. ಜನ ಮರಳು, ನಾವು ಮರಳಾಗ್ಬಿಟ್ಟಿವಿ, ಇದಕ್ಕೆ ಇವಾಗ ಮನಸ್ಸು ಹೋಗ್ಬಿಟ್ವಿ, ಅಷ್ಟು ಚೆನ್ನಾಗಿದೆ ಇದು. ಮನೇಲಿ ಮಾಡ್ಕೊಂಡು ನಮಗೆ ಹೇಳಿ. ಮುಂದಿನ ಸಂಜೆಗೆ ಮತ್ತೊಂದು ರೆಸಿಪಿ ಮತ್ತೆ ಸಿಗೋಣ. ನಮಸ್ಕಾರ. ಅದ್ಭುತ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.